ಶ್ರೀ ಶಿರಡಿ ಸಾಯಿ ಸಚ್ಚರಿತೆ 23ನೇ ಅಧ್ಯಾಯ. ಜಗತ್ತಿನಲ್ಲಿ ಪ್ರತಿ ಸಾಮಾನ್ಯ ಜೀವಿಯು ತನ್ನನ್ನು ಮರೆತು ತಾನೇ ಎಲ್ಲವನ್ನು ಮಾಡುತ್ತೇನೆ ಹಾಗೂ ತಾನೇ ಸುಖಿ ಎಂಬ ಭ್ರಮೆಗೆ ಸಿಲುಕುತ್ತಾನೆ. ಇದರಿಂದ ವಿಪತ್ತಿಗೆ ಕಾರಣನಾಗುತ್ತಾನೆ ಹೊರತು ಮುಕ್ತಿ ಮಾರ್ಗವು ಸಿಗುವುದಿಲ್ಲ. ದೇಹವೇ ಮುಖ್ಯ, ತಾನೇ ಕರ್ತೃ ಎಂಬ ಈ ಭಾವನೆ ಮಾಯೆಯಿಂದ ಉಂಟಾದದ್ದು. ಇಂತಹ ಸಾಮಾನ್ಯ ಜೀವರನ್ನು ಶ್ರೀ ಸಾಯಿನಾಥರು ತಮ್ಮ ಭಕ್ತರನ್ನಾಗಿ ಪರಿವರ್ತಿಸಿ ತಮ್ಮ ಸ್ವಭಾವಕ್ಕೆ ಪರಿವರ್ತಿಸುತ್ತಿದ್ದರು. ಇದೇ ಗುರುಕೃಪೆಯಾಗಿದೆ. ಬಾಬಾ ಅವರು ಯಾವಾಗಲೂ ನಾನು ಪರಮಾತ್ಮನ ಸೇವಕ ಎಂದೇ ಹೇಳುತ್ತಿದ್ದರು. ಜನರನ್ನು ಸನ್ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸುತ್ತಿದ್ದರು. ಅವರು ಯಾರನ್ನೂ ನಿಂದಿಸುತ್ತಿರಲಿಲ್ಲ. ಸಕಲ ಜೀವಿಗಳಲ್ಲಿಯೂ ಪರಮಾತ್ಮನನ್ನೇ ಅವರು ಕಾಣುತ್ತಿದ್ದರು. ಮೂಢರನ್ನು, ಧರ್ಮಶ್ರದ್ಧೆ ಇಲ್ಲದವರನ್ನು ಒಳ್ಳೆಯ ದಾರಿಗೆ ಸೆಳೆದು ಅನುಗ್ರಹಿಸುವ ಕರುಣೆ ಬಾಬಾ ಅವರದಾಗಿತ್ತು. ಒಮ್ಮೆ ಯೋಗದಲ್ಲಿ ಅಪಾರ ಸಾಧನೆ ಮಾಡಿದವರೊಬ್ಬರು ಬಾಬಾ ಅವರಲ್ಲಿಗೆ ಬಂದರು. ಅವರಿಗೆ ಯೋಗಶಾಸ್ತ್ರದಲ್ಲಿ ಒಳ್ಳೆಯ ಪಾಂಡಿತ್ಯವಿತ್ತು. ಆದರೆ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸುವ ಶಕ್ತಿ ಇರಲಿಲ್ಲ. ಬಾಬಾ ಅವರ ಕೃಪೆಯಾದರೆ ದೀರ್ಘಕಾಲ ಮನಸ್ಸನ್ನು ಸಮಾಧಿ ಸ್ಥಿತಿಯಲ್ಲಿಡಬಹುದೆಂದು ಆಸೆಯಿಂದ ಅವರು ಶಿರಡಿಗೆ ಬಂದಿದ್ದರು. ಅವರು ಮಸೀದಿಗೆ ಬಂದಾಗ ಬಾಬಾ ಒಣಗಿದ ರೊಟ್ಟಿ, ಈರುಳ್ಳಿ ತಿನ್ನುತ್ತಿದ್ದರು. ಈ ಯೋಗ ನಿಪುಣರು, ಇಂತಹ ಈರುಳ್ಳಿ ತಿನ್ನುವ ಫಕೀರನಿಂದ ನನಗೇನು ಪ್ರಯೋಜನ ಎಂದು ಮನಸ್ಸಿನಲ್ಲಿ ಅಂದುಕೊಂಡದ್ದು ಬಾಬಾ ಅವರಿಗೆ ತಿಳಿಯಿತು. ಯಾರಿಗೆ ಈರುಳ್ಳಿ ತಿಂದು ಜೀರ್ಣಿಸಿಕೊಳ್ಳಲು ಸಾಧ್ಯವೋ ಅವರು ಮಾತ್ರ ಇದನ್ನು ತಿನ್ನಬಲ್ಲರು, ಇತರರಿಗೆ ಸಾಧ್ಯವಿಲ್ಲ ಎಂದು ಹೇಳಿದರು. ಸಾಧಕರಿಗೆ ಇದರಿಂದ ಅಚ್ಚರಿಯಾಯಿತು. ಬಾಬಾ ಅವರ ದಿವ್ಯ ಚರಣಗಳಿಗೆರಗಿ ಆಶೀರ್ವಾದ ಉಧಿ ಪಡೆದು ತಮ್ಮ ಸಮಸ್ಯೆಗೆ ಸರಿಯಾದ ಉತ್ತರ ದೊರಕಿ ತೃಪ್ತಿಯಾಗಿ ಶಿರಡಿಯಿಂದ ಹೋದರು. ಬಾಬಾ ಅವರ ಆಪ್ತ ಭಕ್ತ ಶ್ಯಾಮ್ ಅವರು ಹಾವಿನಿಂದ ಕಡಿಯಲ್ಪಟ್ಟರು. ವಿಷವು ದೇಹವನ್ನೆಲ್ಲ ವ್ಯಾಪಿಸಿ ಬದುಕುವ ಭರವಸೆಯೇ ಇಲ್ಲವೆಂದುಕೊಂಡರು. ಎಲ್ಲರೂ ಅವರ ಆಸೆ ತೊರೆದಾಗ ಶ್ಯಾಮ್ ತಾವು ತುಂಬಿದ ದೇವರಾದ ಬಾಬಾ ಅವರಿದ್ದ ಮಸೀದಿಗೆ ಧಾವಿಸಿದರು. ಬಾಬಾ ಅವರು, ನೀಚ, ಮೇಲೆ ಹತ್ತಬೇಡ, ಎಚ್ಚರ, ಇಳಿದು ಹೋಗು ಎಂದು ಕೂಗಿದರು. ನಿರಾಶರಾದ ಶ್ಯಾಮ್ ತಮ್ಮ ಜೀವಿತದ ಆಸೆ ತೊರೆದು ಮೌನವಾಗಿ ನಿಂತರು. ಸ್ವಲ್ಪ ಹೊತ್ತಿನಲ್ಲೇ ಬಾಬಾ ಶಾಂತಚಿತ್ತರಾಗಿ, ಹೆದರಬೇಡ, ಮನೆಗೆ ಹೋಗಿ ಸುಮ್ಮನೆ ಕುಳಿತುಕೋ, ದಯಾಮಯಿಯಾದ ಫಕೀರನು ನಿನ್ನನ್ನು ಸಲಹುತ್ತಾನೆ, ಚಿಂತೆ ಬೇಡ ಎಂದರು. ಇದು ಹಾವಿಗಿತ್ತ ಆಜ್ಞೆಯಾಗಿತ್ತು. ಕಾಕಾ ಸಾಹೇಬ್ ಹಾಗೂ ತಾತ್ಯಾ ಅವರನ್ನು ಕರೆದು ಶ್ಯಾಮನಿಗೆ ಹೇಳು, ತಮಗೆ ಬೇಕೆಂದ ಆಹಾರ ತಿನ್ನಲಿ, ಆದರೆ ರಾತ್ರಿ ಮಲಗುವುದು ಬೇಡ ಎಂದು ಬಾಬಾ ಹೇಳಿದರು. ನೋಡಿದರ ಬಾಬಾ ಅವರು ಹೋಗು, ಹತ್ತಬೇಡ ಎಂದದ್ದು ಶ್ಯಾಮ್ ಅವರಿಗಲ್ಲ, ಸರ್ಪಕ್ಕೆ. ಅವರ ಮಾತೆ ಮಂತ್ರಸದೃಶವಾಗಿತ್ತು. ಯಾರು ಭಕ್ತಿಯಿಂದ ಈ ಪ್ರಸಂಗವನ್ನು ಶ್ರವಣ ಮಾಡುವವರೋ ಅವರಿಗೆ ಬಾಬಾ ಅವರಲ್ಲಿ ದೃಢನಂಬಿಕೆ ಉಂಟಾಗಿ ಅಭೀಷ್ಟ ಪ್ರಾಪ್ತಿಯಾಗುತ್ತದೆ. ಶಿರಡಿಯಲ್ಲಿ ಒಮ್ಮೆ ಕಾಲರಾಜಾಡ್ಯವು ಹರಡಿತು. ಇದರಿಂದ ಹೆದರಿದ ಗ್ರಾಮಸ್ಥರು ಅಕ್ಕಪಕ್ಕದ ಹಳ್ಳಿಗಳ ಸಂಪರ್ಕಗಳನ್ನು ತಡೆಗಟ್ಟಿದರು. ಯಾವ ಕಟ್ಟಿಗೆ ಗಾಡಿಯೂ ಶಿರಡಿಯೊಳಗೆ ಬರುವಂತಿರಲಿಲ್ಲ. ಯಾರೂ ಪ್ರಾಣಿವಧೆಯನ್ನು ಮಾಡುವಂತಿರಲಿಲ್ಲ. ಇದನ್ನು ಮೀರಿ ನಡೆದವರಿಗೆ ದಂಡ ವಿಧಿಸಬೇಕೆಂದು ಗ್ರಾಮಸ್ಥರು ಒಮ್ಮತದಿಂದ ತೀರ್ಮಾನಿಸಿದರು. ಬಾಬಾ ಜನಗಳ ಮೂಢನಂಬಿಕೆಗೆ ಕಿವಿಗೊಡಲೇ ಇಲ್ಲ. ಸೌದೆ ಗಾಡಿಯೊಂದು ಇಂತಹ ವೇಳೆಯಲ್ಲಿ ಶಿರಡಿ ಗ್ರಾಮಕ್ಕೆ ಬಂದಿತು. ಯಾರೂ ಅದನ್ನು ಒಳಗೆ ಬರಗೊಡಲಿಲ್ಲ. ಬಾಬಾ ಸ್ವತಃ ಗಾಡಿಯನ್ನು ಊರಿನ ಒಳಗೆ ಕರೆದುಕೊಂಡು ಹೋದರು. ಯಾರಿಗೂ ಅವರನ್ನು ತಡೆಯುವ ಧೈರ್ಯವಿರಲಿಲ್ಲ. ಧುನಿಗೆ ಕಟ್ಟಿಗೆ ಬೇಕಾದ್ದರಿಂದ ಇಡೀ ಸೌದೆಯನ್ನು ಬಾಬಾ ಅವರೇ ಕೊಂಡರು. ಮಸೀದಿಯಿಂದ ಬಡವರು ಹಾಗೂ ಯಾರು ಬೇಕಾದರೂ ಸೌದೆಯನ್ನು ಕೊಂಡೊಯ್ಯಬಹುದಿತ್ತು. ಹೀಗೆ ಬಾಬಾ ಜನಹಿತಕ್ಕಾಗಿ ನಿಯಮ ಮೀರಿದ್ದರು. ಇನ್ನೊಂದು ವಿಷಯ ಪ್ರಾಣಿವಧೆಗೆ ಸಂಬಂಧಿಸಿದ್ದು. ಮಸೀದಿಯ ಒಳಗೆ ಆಡನ್ನು ಕರೆದುಕೊಂಡು ಒಬ್ಬಾತ ಬಂದನು. ಆಡು ಸಾಯುವ ಸ್ಥಿತಿಯಲ್ಲಿತ್ತು. ಬಾಬಾ ಅವರು ತಮಗೆ ಪ್ರಿಯರಾದ ಫೀರ್ ಮಹಮ್ಮದ್ ಅವರಿಗೆ ಇದನ್ನು ಕೊಲ್ಲು ಎಂದರು. ಕಾರಣವಿಲ್ಲದೆ ಕೊಲ್ಲಲಾರೆ ಎಂದು ಅವರು ನಿರಾಕರಿಸಿದರು. ಶ್ಯಾಮ್ ಅವರಿಗೆ ಕೊಲ್ಲು ಎಂದಾಗ ಅವರು ಚೂರಿ ತಂದು ಕೊಟ್ಟರು. ಕಾಕಾ ದೀಕ್ಷಿತರಿಗೆ ಹೇಳಿ ಕಳಿಸಲಾಯಿತು. ಅವರು ಬಾಬಾ ಅವರ ಆಜ್ಞೆಯನ್ನು ಚಾಚು ತಪ್ಪದೇ ಪಾಲಿಸಲು ಮೊದಲಾದರು. ಇನ್ನೇನು ಅವರು ಕತ್ತಿಯಿಂದ ಆಡನ್ನು ಕತ್ತರಿಸಬೇಕು ಎನ್ನುವಾಗ ಬಾಬಾ, ನೀನೆಷ್ಟು ನಿರ್ದಯನೋ, ಅದನ್ನೇಕೆ ಕೊಲ್ಲುವೆ ಎಂದರು. ಕಾಕಾ ದೀಕ್ಷಿತರು, ಬಾಬಾ, ತಮ್ಮ ಮಾತೆ ನಮಗೆ ಶಾಸನ,
ನಿಮ್ಮನ್ನೇ ನಂಬಿದ ನಮಗೆ ಇತರ ನಿಯಮಗಳು ತಿಳಿದಿಲ್ಲ. ಯಾವುದು ಹಿತ ಯಾವುದು ಅಹಿತ ಎಂಬ ಬಗ್ಗೆ ನಮಗೆ ತಿಳಿದಿಲ್ಲ. ಗುರುವಿನ ಆಜ್ಞೆಯಂತೆ ಚಾಚು ತಪ್ಪದೆ ನಡೆದುಕೊಳ್ಳುವುದೇ ನಮ್ಮ ಧರ್ಮ ಎಂದು ವಿನಯದಿಂದ ನುಡಿದರು. ಆಗ ಬಾಬಾ, ನಾನೇ ಇದನ್ನು ವಧಿಸುವೆ ಎಂದರು. ಆದರೆ ಅದು ಸ್ವಲ್ಪ ಸಮಯದಲ್ಲೇ ಮಾಯವಾಯಿತು. ಇಲ್ಲಿ ಆಡಿನ ವಧೆಗಿಂತ ಶಿಷ್ಯರು ಗುರುಗಳ ಆಜ್ಞೆಯನ್ನು ಹೇಗೆ ಪಾಲಿಸುತ್ತಾರೆ ಎಂಬ ಬಗ್ಗೆ ನಾವು ಗಮನವಿಟ್ಟು ಆಲೋಚಿಸಬೇಕು. ಶಿಷ್ಯರು 3 ಬಗೆಯರಿರುತ್ತಾರೆ: ಉತ್ತಮ, ಮಧ್ಯಮ ಹಾಗೂ ಸಾಮಾನ್ಯ ದರ್ಜೆಯವರು. ಗುರುವಿಗೆ ಏನು ಬೇಕು ಎಂಬುದನ್ನರಿತು ಅವರ ಆಜ್ಞೆಗೆ ಕಾಯದೆ ಸೇವೆ ಮಾಡುವವರು ಉತ್ತಮರು. ಅವರ ಆಜ್ಞೆಯನ್ನು ಮಾತ್ರ ಪಾಲಿಸುವವರು ಮಧ್ಯಮ ವರ್ಗದವರು. ಗುರುವಿನ ಆಜ್ಞೆಯನ್ನು ಪಾಲಿಸದೆ ತಮ್ಮ ಕರ್ತವ್ಯಗಳನ್ನು ಮುಂದೂಡುವವರು ಸಾಮಾನ್ಯರು. ಶಿಷ್ಯರಿಗೆ ಗುರುವಿನಲ್ಲಿ ದೃಢ ನಂಬಿಕೆ ಇರಬೇಕು. ಆಗಲೇ ಅವರು ತಾಳ್ಮೆಯಿಂದ ಆಧ್ಯಾತ್ಮ ಮಾರ್ಗವನ್ನು ತಲುಪಲು ಸಾಧ್ಯ. ಇಂಥವರು ಬೇಗ ಮೋಕ್ಷದ ಮಾರ್ಗವನ್ನು ಸೇರುತ್ತಾರೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 23ನೇ ಅಧ್ಯಾಯವು ಸಂಪೂರ್ಣವಾಯಿತು. ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.